ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ಎಲ್ಲ ಹುಡುಗಿಯರು ಬಯಸೋದು ಏನು ಅಂದರೆ ತೆಳ್ಳಗೆ ಬೆಳ್ಳಗೆ ನಂತರ ಉದ್ದವಾದಂತಹ ಕೂದಲುಗಳಿರಬೇಕು. ಯಾವುದೇ ಡ್ರೆಸ್ ಹಾಕ್ಕೊಂಡ್ರೂ ಒಳ್ಳೆ ಹೀರೋಯಿನ್ ಗತೆ ಕಾಣಬೇಕು ಅಂತ ಬಯಸ್ತಾರೆ. ಹಾಗಾದರೆ ಇದು ಸಾಧ್ಯನಾ? ತುಂಬ ಕುರುಪಿಯಾದವರು, ಒಂಚೂರು ಕೂದಲೇ ಇಲ್ಲದವರು ಸೊ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಏನು ಅಂದರೆ ಎಸ್, ಹೌದು, ಆಗಬಹುದು. ಆದರೆ ಇದಕ್ಕೆ ತುಂಬ ಖರ್ಚಾಗತ್ತಾ? ಇಲ್ಲ ಝೀರೋ ಖರ್ಚಲ್ಲಿ ನಾವು ಇದನ್ನು ಸಾಧ್ಯವಾಗಿಸಬಹುದಾ? ಇದಕ್ಕೆ ಉತ್ತರ ಝೀರೋ ಖರ್ಚಲ್ಲಿ ನಾವು ಇದನ್ನು ಸಾಧ್ಯವಾಗಿಸಬಹುದು. ನಿಮಗೆ ನನ್ನ ಉದಾಹರಣೆ ಕೊಡ್ತೀನಿ. ಮೊದಲು ನನ್ನ ಮುಖದ ಮೇಲೆ ಒಂಚೂರು ಜಾಗ ಇಲ್ದಂಗೆ ಮೊಡವೆಗಳೇ ಇದ್ದು, ಮತ್ತು ನನ್ನ ಜಡಿ ಕೂಡ ತುಂಬಾ ತೆಳ್ಳಗಿತ್ತು. ಈಗ ನೀವು ನನ್ನನ್ನು ನೋಡಿದ್ರೆ ಅವಳು ನಾನಲ್ಲ ಅಂತ ಹೇಳ್ತೀರಾ. ಯಾಕಪ್ಪ ಅಂದರೆ ಇವಾಗ ನನ್ನ ಮುಖದ ಮೇಲೆ ಒಂದು ಕೂಡ ಮೊಡವೆಗಳು ಇಲ್ಲ. ನಂತರ ನನ್ನ ಜಡೆ ದಪ್ಪಗೆ, ಉದ್ದಗೆ, ನಂತರ ತುಂಬ ಸ್ಮೂತ್ ಹೇರ್ ಆಗಿವೆ. ಹೀಗಾಗೋದಕ್ಕೆ ನಾನು ₹1 ಕೂಡ ಖರ್ಚು ಮಾಡಿಲ್ಲ. ನ್ಯಾಚುರಲ್ ಆಗಿ ರೂಲ್ಸ್ ಫಾಲೋ ಮಾಡಿ ಈ ರೀತಿಯಾಗಿನಿ. ಹಾಗಾದರೆ ಆ ಸ್ಟ್ರಾಂಗ್ ರೂಲ್ಸ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ರೂಲ್ ನಂಬರ್ 1 ಏನು ಅಂದರೆ ಪ್ರತಿನಿತ್ಯ ನೀವು ಕೂದಲುಗಳನ್ನು ಹಾಗೆ ಓಪನ್ ಆಗಿ ಬಿಡಬಾರ್ದು. ಅಕಸ್ಮಾತ್ ನಿಮಗೆ ಓಪನ್ ಹೇರ್ಸ್ ಬಿಡಬೇಕು, ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡಿ ಹಾಗೆ ಓಪನ್ ಆಗಿ ಹೇರ್ಸ್ ಬಿಡಬೇಕು ಅಂತ ತುಂಬ ಇಷ್ಟ ಆದರೆ ನೀವೇನು ಮಾಡಿ ಅಂದರೆ ಪ್ರತಿನಿತ್ಯ ಬಿಡಬೇಡ್ರಿ. ಏನಾದರೂ ಸ್ಪೆಷಲ್ ಫಂಕ್ಷನ್ ಇದ್ದಾಗ, ಸ್ಪೆಷಲ್ ಡೇ ಇದ್ದಾಗ ಆವಾಗ ನೀವು ಓಪನ್ ಹೇರ್ಸ್ ಬಿಡ್ರಿ, ನಡೆಯುತ್ತೆ. ಇಲ್ಲ ಅಂದರೆ ಪ್ರತಿನಿತ್ಯ ನೀವು ಓಪನ್ ಹೇರ್ಸ್ ಬಿಡ್ತೀರಾ ಅಂದರೆ ಕೂದಲುಗಳು ಡ್ಯಾಮೇಜ್ ಆಗಿ ಡ್ಯಾಂಡ್ರಫ್ಸ್ ಎಲ್ಲ ಆಗಿ ಈ ರೀತಿ ಕೂದಲುಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಬರ್ತಾ ಬರ್ತಾ ನಿಮ್ಮ ಒಂದು ತಲೆಯಲ್ಲಿ ಕೂದಲುಗಳು ಕಡಿಮೆ ಆಗ್ತಾನೆ ಹೋಗುತ್ತೆ. ನಾನು ಸಣ್ಣ ವಯಸ್ಸಿಂದನೂ ಒಂದು ವಿಷಯವನ್ನು ಅಬ್ಸರ್ವ್ ಮಾಡೀನಿ. ಆ ವಿಷಯ ಏನು ಅಂದರೆ ಯಾವ ಹುಡುಗಿಯರು, ಯಾವ ಮಹಿಳೆಯರು ಅತಿ ಹೆಚ್ಚು ಅಥವಾ ಪ್ರತಿನಿತ್ಯ ತಮ್ಮ ಒಂದು ಹೇರ್ಸ್ಗಳನ್ನು ಓಪನ್ ಆಗಿ ಬಿಡ್ತಾರಲ್ಲ, ಸೊ ಅವ್ರ ಹೇರ್ಸ್ ಯಾವಾಗಲೂ ಕಡಿಮೆನೇ ಇರುತ್ತೆ, ನಂತರ ಶಾರ್ಟ್ ಆಗಿಯೇ ಇರುತ್ತೆ. ಯಾಕಪ್ಪ ಅಂದರೆ ಓಪನ್ ಆಗಿ ಬಿಟ್ಟು ಬಿಟ್ಟು ಡ್ಯಾಮೇಜ್ ಆಗಿರುತ್ತೆ. ನಂತರ ಪ್ರತಿದಿನ ಜಡೆ ಹಾಕ್ಕೊಂಡು ಬಂದು ಯಾವಾಗಾದರೂ ಸ್ಪೆಷಲ್ ಡೇಗೆ ಹಾಗೆ ಓಪನ್ ಹೇರ್ಸ್ ಬಿಡೋ ಹುಡುಗಿರ ಒಂದು ಹೇರ್ಸ್ಗಳನ್ನು ನೀವು ನೋಡಬೇಕು. ದಪ್ಪಗೆ ಲಾಂಗ್ ಆಗಿ ಜಡೆ ಇರುತ್ತೆ ಅವ್ರದ್ದು, ಮತ್ತು ಹೇರ್ಸ್ ಕೂಡ ಸ್ಮೂತ್ ಮತ್ತು ಹೆಲ್ತಿಯಾಗಿರುತ್ತೆ. ನಾನು ಕಾಲೇಜಲ್ಲಿದ್ದಾಗ ತುಂಬ ಹುಡುಗಿಯರನ್ನು ಅಬ್ಸರ್ವ್ ಮಾಡೀನಿ. ಅವರು ಹೇಗಂದರೆ ನಮ್ಮ ಕೂದಲು ಮೊದಲೇ ತುಂಬ ಕಡಿಮೆ ಇದೆ, ಈಗ ಜಡೆ ಹಾಕಿದರೆ ತುಂಬ ಕಡಿಮೆ ಕಾಣುತ್ತೆ, ಅಸಹ್ಯ ಆಗುತ್ತೆ ಅಂತ ಅವರೇನಂದರೆ ಹೇರ್ಸ್ಗಳನ್ನು ಓಪನ್ ಆಗಿ ಬಿಟ್ಕೊಂಡು ಬರ್ತಿದ್ರು. ಮತ್ತು ಎಣ್ಣೆ ಕೂಡ ಅವರು ಹಾಕ್ಕೊಂಡು ಬರ್ತಿರಲಿಲ್ಲ. ಇದರಿಂದ ಹೇರ್ಸ್ ಡ್ಯಾಮೇಜ್ ಆಗಿ ಬರುತ್ತಾ ಅವ್ರ ಹೇರ್ಸ್ ತುಂಬಾ ಕಡಿಮೆ ಆಗುತ್ತಾ ಹೋಗ್ತಿತ್ತು. ಅವರಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಜಸ್ಟ್ ಜನರ ಮುಂದೆ ನಮ್ಮ ಪರ್ಸ್ನಾಲಿಟಿ ಡೌನ್ ಆಗಬಾರ್ದು ಅಂತ ಅವರು ಹಾಗೇ ಬರ್ತಿದ್ರು. ಪ್ರಾರಂಭದಲ್ಲಿ ಜನರು ನಗ್ತಾರೆ, ಅಸಹ್ಯ ಮಾಡ್ತಾರೆ, ಅಳಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನೀವು ಯಾವುದನ್ನು ಲೆಕ್ಕಿಸದೆ ಜಡೆ ಹಾಕ್ಕೊಂಡು ಹೋಗಿ, ಎಣ್ಣೆ ಹಾಕ್ಕೊಂಡು ಹೋಗಿ ನಿಮ್ಮ ಹೇರ್ಸ್ನ ಸರಿಯಾಗಿ ನೀವು ಕೇರ್ ಮಾಡಿದರೆ, ಸ್ಪೆಷಲ್ ಡೇಗಷ್ಟೇ ನೀವು ಓಪನ್ ಹೇರ್ಸ್ ಬಿಟ್ಟರೆ, ಟೈಮ್ಗೆ ಹೇರ್ ವಾಶ್ ಮಾಡಿ ಸರಿಯಾಗಿ ಎಣ್ಣೆ ಹಾಕಿದರೆ ಖಂಡಿತ ನಿಮ್ಮ ಕೂದಲು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗ್ತವೆ. ನಾನು ಕೂಡ ಪ್ರಾರಂಭದಲ್ಲಿ ತುಂಬಾ ಕೆಟ್ಟ ಪದಗಳನ್ನು ಜನರ ಬಾಯಿಯಿಂದ ಕೇಳಿದ್ದೀನಿ. ನನ್ನ ಹೇರ್ಸ್ ಚಲೋ ಇಲ್ಲ, ಹಾಗಿದೆ ಹೀಗಿದೆ ಅಂತ ಜನ ಹೇಳ್ತಾನೆ ಇದ್ದರು. ನಾನು ಯಾವುದನ್ನು ತಲೆಗೆ ಹಾಕ್ಕೊಳ್ದೆ ನನ್ನ ಹೇರ್ಸ್ಗೆ ನಾನು ಕೇರ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಈಗ ಹೇಗಂದರೆ ಅದೇ ಜನರು ಬಂದು ಹೇಳ್ತಾರೆ, ಎಷ್ಟು ಲಾಂಗ್ ಹೇರ್ಸ್ ಇದೆ, ಎಷ್ಟು ಚಲೋ ಕಾಣುತ್ತೆ, ಎಷ್ಟು ಸ್ಮೂತ್ ಹೇರ್ಸ್ ಇವೆ ಅಂತ ಅವರೇ ಹೊಗಳಿ ಹೋಗ್ತಾರೆ.
ಜನ ಮಾತಾಡ್ತಾನೇ ಇರ್ತಾರೆ. ಅವರು ನಾವು ಗೆದ್ದರೂ ಮಾತಾಡ್ತಾರೆ, ನಾವು ಸೋತರೂ ಮಾತಾಡ್ತಾರೆ. ಅವ್ರ ಮಾತಿಗೆ ಹೆದರಿ ನಾವು ಮುಂದಿನ ಹೆಜ್ಜೆ ಇಡಲಿಲ್ಲ ಅಂದರೆ ಏನೂ ಸಾಧಿಸೋಕ್ಕೆ ಆಗಲ್ಲ. ಆದ್ದರಿಂದ ನಿಮಗೇನಾದರೂ ಈ ರೀತಿಯ ಬಲಿಷ್ಠವಾದಂತಹ, ಉದ್ದವಾದಂತಹ, ಸ್ಮೂತ್ ಆದಂತಹ ಮತ್ತು ಆರೋಗ್ಯಕರವಾದಂತಹ ಕೂದಲುಗಳು ಬೇಕು ಅಂದರೆ ನಾನೀಗ ನಂಬರ್ 1 ರೂಲ್ನಲ್ಲಿ ಹೇಳಿರೋದನ್ನು ನೆನಪಿಟ್ಟುಕೊಳ್ಳಿ. ನಂತರ ಅದನ್ನು ಫಾಲೋ ಮಾಡಿ. ರೂಲ್ ನಂಬರ್ 2 ಏನು ಅಂದರೆ, ನಿಮ್ಮ ಒಂದು ಕೂದಲುಗಳ ಆರೈಕೆಯಲ್ಲಿ ನೀವು ಹೇರ್ ವಾಶ್ ಮಾಡೋದು ಮತ್ತು ಕೂದಲುಗಳನ್ನು ಬಾಚುವ ರೀತಿ ಕೂಡ ಮುಖ್ಯವಾಗುತ್ತೆ. ನಾನು ವಾರಕ್ಕೊಮ್ಮೆ ಹೇರ್ ವಾಶನ್ನು ಮಾಡಿ ವಾರಕ್ಕೊಮ್ಮೆ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ನಡುವೆ ಯಾವ ದಿನವೂ ನಾನು ಎಣ್ಣೆನೇ ಹಾಕ್ಕೊಳ್ಳಲ್ಲ. ಆದರೆ ಹಾಕ್ಕೊಳ್ಳೋ ದಿವಸ ತುಂಬ ಅಂದರೆ ತುಂಬ ಎಣ್ಣೆ ಹಾಕ್ಕೊಳ್ತೀನಿ. ನಮ್ಮ ಮಮ್ಮಿ ಎಲ್ಲ ವಿಷಯದಲ್ಲಿ ಜಿಪುಣತನ ತೋರಿಸಿದ್ರು, ಎಣ್ಣೆ ವಿಷಯದಲ್ಲಿ ಮಾತ್ರ ಯಾವತ್ತೂ ಜಿಪುಣತನ ತೋರಿಸಲ್ಲ. ನಾನು 2 ವಾರದಲ್ಲಿ 1 ಬಾಟಲ್ ಖಾಲಿ ಮಾಡಿಬಿಡ್ತೀನಿ. ಒಮ್ಮೆ ಹಾಕ್ಕೊಂಡ್ರೆ ಅರ್ಧ ಬಾಟಲ್ ಹೋಗುತ್ತೆ. ಅದು ಸಣ್ಣ ಬಾಟಲ್. ನಾನು ಮತ್ತು ನಮ್ಮಕ್ಕ ಸಣ್ಣ ವಯಸ್ಸಿಂದನೂ ಯಾವ ಬೇರೆ ಎಣ್ಣೆಗಳನ್ನು ಬಳಸಿಲ್ಲ. ಕೇವಲ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಮಾತ್ರ. ಸಣ್ಣವರಿದ್ದಾಗ ನಂದು ಮತ್ತು ಅಕ್ಕಂದು ಹೇರ್ಸ್ಗಳನ್ನು ಅಮ್ಮನೇ ಬಾಚ್ತಿದ್ರು. ತುಂಬಾ ಸೂಕ್ಷ್ಮವಾಗಿ, ತುಂಬಾ ನಿಧಾನವಾಗಿ ನಮ್ಮಮ್ಮ ಬಾಚ್ತಿದ್ರು. ನಮ್ಮ ಇಬ್ರದ್ದು ಈ ರೀತಿ ಹೇರ್ಸ್ ಆಗೋಕ್ಕೆ ಮುಖ್ಯ ರೀಸನ್ನೇ ನಮ್ಮಮ್ಮ ಅಂತ ಹೇಳ್ಬೋದು. ಮತ್ತು ಹೆರಿಡಿಟಿನೂ ಕೂಡ ಒಂದು. ಯಾಕಂದರೆ ನಮ್ಮ ಏಜಲ್ಲಿ ನಮ್ಮ ಮಮ್ಮಿ ಕೂದಲು ಕೂಡ ತುಂಬಾ ಉದ್ದ ಮತ್ತು ದಟ್ಟವಾಗಿತ್ತಂತೆ. ವಾರಕ್ಕೊಮ್ಮೆ ಹೇರ್ ವಾಶ್ ಮಾಡಿದ ಮೇಲೆ ನಾನು ಹಸಿ ಕೂದಲನ್ನೇ ತುರ್ಬ ಕಟ್ಕೋತೀನಿ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಿಧಾನವಾಗಿ ಬಾಚಿ, ಒಂದು ಕೂಡ ಕೂದಲ ಮುರಿಯದಂತೆ ನಿಧಾನವಾಗಿ ಬಾಚಬೇಕು. ಅವಸರ ಮಾಡಬಾರ್ದು. ನಂತರ ಎಣ್ಣೆ ಹಾಕಿ ಇಡೀ ಒಂದು ತಲೆನ ಮಸಾಜ್ ಮಾಡಬೇಕು. ಎಲ್ಲ ಹೇರ್ಸ್ಗಳಿಗೂ ಕೂಡ ಎಣ್ಣೆನ ಹಚ್ಚಬೇಕು. ಮತ್ತು ಇನ್ನೊಂದು ಏನಂದರೆ, ನಮ್ಮಕ್ಕ ಈಗ ನನಗೆ ಹೇಳ್ತಿದ್ದಾಳೆ, ಕೆಳಗೆ ಲಾಸ್ಟ್ಗೆ ಇರುತ್ತಲ್ಲ ಕೂದಲು, ಸೊ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕಂತೆ. ಸೊ ಅವು ಕೂಡ ಸ್ಟ್ರಾಂಗ್ ಆಗಿ ಮತ್ತು ಲಾಂಗ್ ಆಗಿ ಹೇರ್ಸ್ ಬೆಳಿತಾವಂತೆ ಅಂತ ನಮ್ಮಕ್ಕ 2 ತಿಂಗಳ ಹಿಂದಿಂದ ನನಗೆ ಹೇಳ್ತಾ ಬರ್ತಿದ್ದಾಳೆ. ಸೊ ನಾನು ಕೂಡ ತಲೆ ಸ್ನಾನ ಮಾಡಿದಾಗ ಇದನ್ನು ಎಣ್ಣೆ ಹಚ್ಕೊಂಡಾಗ ಮಾಡ್ತೀನಿ. ರೂಲ್ ನಂಬರ್ 3 ಏನು ಅಂದರೆ, ನೀವು ಯಾರ್ದೋ ಮಾತು ಕೇಳಿ ಏನೋ ವಿಡಿಯೋ ನೋಡಿ ಅದು ಪ್ರಾಡಕ್ಟ್ ತರಿಸಿ, ಇದು ಪ್ರಾಡಕ್ಟ್ ತರಿಸಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೂ ಕೂಡ ಈ ರೀತಿ ನೀವು ನ್ಯಾಚುರಲ್ ಆಗಿ ನಿಮ್ಮ ಹೇರನ್ನು ನೀವು ಕೇರ್ ಮಾಡಲಿಲ್ಲ ಅಂದರೆ ಏನೇ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದರೂ ಕೂಡ ಅದರ ಒಂದು ರಿಸಲ್ಟ್ ಡೌನೇ ಇರುತ್ತೆ. ಕೆಲವರಿಗೆ ತುಂಬ ಇಷ್ಟ ಇರುತ್ತೆ ಲಾಂಗ್ ಹೇರ್ಸ್ ಇರಬೇಕು ಅಂತ. ಇದಕ್ಕಾಗಿ ಯಾರೋ ಬೇರೆಯವರು ಹೇಳಿದ್ದನ್ನು ಕಿವಿಗೆ ಇಟ್ಕೊಂಡು ಏನೇನೋ ಯೂಸ್ ಮಾಡ್ಕೊತ ಹೋಗ್ತಾರೆ. ಆದರೆ ನನ್ನ ಪ್ರಕಾರ ಅವು ಎಲ್ಲವೂ ರಾಂಗ್. ಯಾರಾದರೂ ನಿಮಗೆ ಕೂದಲುಗಳನ್ನು ಬೆಳೆಸೋ ಒಂದು ಹಾದಿಯಲ್ಲಿ ಅಡ್ಡಿ ಬಂದರೆ ನೀವು ನೆನಪಿಟ್ಕೊಳ್ಳಿ, ನಿಮ್ಮ ಕೂದಲುಗಳನ್ನು ನೋಡಿದ್ರೆ ಅವರಿಗೆ ಜೆಲಸ್ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅರ್ಥ. ಹಾಗಾಗಿ ಅಂಥ ಜನರ ಮುಂದೆನೇ ನೀವು ಕೂದಲುಗಳನ್ನು ಬೆಳೆಸಿ. ಮತ್ತಷ್ಟು ಅವರು ಉರಿಯೋ ಥರ ಮಾಡಿ. ಅವನಿಗೆ ಏನೂ ಉದ್ದೇಶ ಇಲ್ಲ, ಇರೋದು ಒಂದೇ ಉದ್ದೇಶ, ನಿಮ್ಮನ್ನು ಕುರುಪಿ ಥರ ಕಾಣಬೇಕು ಅವ್ರ ಕಣ್ಗಳಿಂದ ಅಂತ, ನಂತರ ಅಸಹ್ಯ ಮಾಡಬೇಕು ಅಂತ. ಅವರಿಗೆ ನೀವು ಅವ್ರಿಗಿಂತ ಸುಂದರವಾಗಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನೀವು ಮನೆಯಲ್ಲಿದ್ದಾಗ ಈ ರೀತಿ ಪೂರ್ತಿ ಎಲ್ಲ ಕೂದಲುಗಳವರೆಗೂ ಜಡಿ ಹಾಕಿ ನಂತರ ಅದನ್ನು ರೌಂಡಾಗಿ ರಬ್ಬರ್ ಬ್ಯಾಂಡ್ ಹಾಕಿ, ಇದರಿಂದ ಲಾಸ್ಟ್ ಇರುವಂತಹ ಹೇರ್ಸ್ಗಳು ಡ್ಯಾಮೇಜ್ ಆಗದೆ ಇನ್ನೂ ಲಾಂಗ್ ಆಗಿ ಹೇರ್ಸ್ ಬರ್ತವಂತೆ. ನಾನು ಟ್ರೈ ಮಾಡಿ ಸಕ್ಸೀಡ್ ಆದೆ. ಈಗ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನಾನು ಕೇವಲ ನನ್ನ ಹೇರ್ಸ್ ಗ್ರೋತ್ ಬಗ್ಗೆ ಹೇಳಿದ್ದೀನಿ. ನಂತರ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ
ನನ್ನ ಮುಖದ ಮೇಲಿನ ಎಲ್ಲ ಪಿಂಪಲ್ಸ್ಗಳು ಹೇಗೆ ಹೋದವು ಮತ್ತು ಇಷ್ಟು ಸಾಫ್ಟ್ ಸ್ಕಿನ್ ಹೇಗಾಯಿತು ಅಂತ ತಿಳಿಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಇದಕ್ಕಾಗಿ ಬೇರೊಂದು ವಿಡಿಯೋ ಮಾಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಹೇಳಿರೋ 3 ಗೋಲ್ಡನ್ ರೂಲ್ಸ್ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಅದನ್ನು ಫಾಲೋ ಮಾಡಿ. ನಿಮ್ಮ ಹೇರ್ಸ್ ಕೂಡ ನನ್ನ ಗತಿ ಆಗುತ್ತೆ ಮತ್ತು ಕೆಲವೊಂದಿಷ್ಟು ತಪ್ಪುಗಳಿವೆ, ಆ ತಪ್ಪುಗಳನ್ನು ಮಾಡಬೇಡಿ. ಖಂಡಿತ ನಿಮ್ಮ ಹೇರ್ಸ್ ನನ್ನ ಗತೆ ಗ್ರೋ ಆಗೇ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಗೈಸ್.